ಸರ್ ಇದು ವರ್ಮಿ ಬ್ಯಾಗ್ ಅಂತೀವಿ ನಾವು. ಈ ಬ್ಯಾಗ್ ಬಂದು 12 ಅಡಿ ಉದ್ದ ಐತೆ, 4 ಅಡಿ ಅಗಲ, 2 ಅಡಿ ಹೈಟ್ ಐತೆ ಸರ್. ಇದನ್ನ ನಾವು ಮಹಾರಾಷ್ಟ್ರದಿಂದ ತರಿಸಿದ್ದು. ಈ ತರ ಕಾಯಿ ಸಿಪ್ಪೆ ಮಟ್ಟೆ. ಇದನ್ನ ಫಸ್ಟ್ ಅಂದ್ರೆ ನಾನು ಹೊರಗಡೆ ತೋರಿಸ್ತಾ ಇದೀನಿ, ಇಮ್ಯಾಜಿನ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಹೊರಗಡೆ ಹಿಂಗ್ ಜೋಡಿಸ್ತೀವಿ. ಫಸ್ಟ್ ಇಲ್ಲಿಗೆ ಫಸ್ಟ್ನೇ ಲೇಯರ್ ಆಗಿ ನಾವು ಮಟ್ಟೆ ಕಾಯಿ ಸಿಪ್ಪೆ ಮಟ್ಟೆ, ಓಕೆನಾ. ಇದ್ರ ಮೇಲ್ಗಡೆ ನಾವು ಸ್ಲರಿ ಹಾಕ್ಬೋದು. ಸ್ಲರಿ ಅಂದ್ರೆ ಅದೇ ಸಗಣಿನ ನಾವು ಶನಿವಾರದ ಸಾರಿಸ್ತೀವಲ್ಲ ಆತರ ಸ್ಲರಿನ ಅದ್ರ ಮೇಲೆ ಹಾಕ್ಬೋದು. ಹಾಕಕ್ ಆಗ್ಲಿಲ್ಲ ಅಂದ್ರೆ ತೆಂಗಿನ ಗರಿಗಳು ಹಾಕ್ಬೋದು. ಇವಾಗ ಈಗ ಈ ತರ ನನ್ನ ಹತ್ರ ಐತೆ ಗರಿಗಳನ್ನ ಹಾಕ್ತಿವಿ. ಇದು ಕಾಯಿ ಸಿಪ್ಪೆ ಮಟ್ಟೆ ಮೇಲೆ ಗರಿಗಳನ್ನೆಲ್ಲ ಆಡ್ತೀವಿ. ಆ ಗರಿ ಮೇಲ್ಗಡೆ ನಾವೇನ್ ಮಾಡ್ತೀವಿ, ಒಣತ್ಯಾಜ್ಯ ಅಂದ್ರೆ ಈಗ ನೋಡ್ರಿ ಇಲ್ಲೇ ಕಾಣ್ತಾ ಇರ್ಬೋದು, ಇದೇ ಸಾಕು ಒಣತ್ಯಾಜ್ಯ. ಈ ತರ ನಾವೇನ್ ಹಾಕಿದೀನಿ ಅಂದ್ರೆ ಮಾವಿನ ಎಲೆ, ನವಂತರ ಇರೋದು ಮಾವಿನ ಎಲೆ, ಬಾಳೆ ತ್ಯಾಜ್ಯ, ಆಮೇಲೆ ಹಲಸಿನ ತ್ಯಾಜ್ಯ. 15 ದಿವಸ ಕಳೆದಿರ್ಬೇಕು, ಅದ್ರಲ್ಲಿ ಮೀಥೇನ್ ಆರಿರ್ಬೇಕು, ಕಪ್ಪಾಗಿರ್ಬೇಕು, ಕಳ್ತಿರ್ತದಲ್ಲ ಆತರ. ಅದನ್ನ ಹಾಕಿ ಒಂದ್ ಲೇಯರ್ ನುಗ್ಗೆ ಸೊಪ್ಪು ಹಾಕ್ಬೋದು, ಆಮೇಲೆ ಕುಂಬಳದ ಎಲೆ ಹಾಕ್ಬೋದು, ಗೋರಂಟಿ ಸೊಪ್ಪು ಹಾಕ್ಬೋದು. ಈಗ ನಾನು ಮಾಡಿರೋದು ಏನಪ್ಪಾ ಅಂದ್ರೆ 18 ಪೋಷಕಾಂಶ ಇರೋ ಅಂತದ್ನ ಹಸಿರೆಲೆ ಗೊಬ್ಬರದ ಮೂಲಕ ನಾನು ಪೋಷಕಾಂಶನ ಮಾಡ್ಕೊಂತ ಇದ್ದೀನಿ. ಎರೆಹುಳ ಬಿಟ್ಟು ಎರೆಹುಳ ಗೊಬ್ಬರದ ಮೂಲಕ.